ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸೀತಾ, ನನ್ನ ಮೇಲ್ ಹೇಗಿದೆ? ಓ, ರಾಮ್ ಅಂತ ಯಾಕೆ ಹಾಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ? ಮನ್ಸಲ್ಲಿರೋ ಹೆಸರು ಕೈ ಮೇಲೆ ಬಂದಿದೆ ಅಷ್ಟೇ. ನನ್ನ ತಾತಂಗೆ BP ಜಾಸ್ತಿ ಆಗಿ ಬೆಡ್ ರೆಸ್ಟಲ್ಲಿದ್ದಾರೆ. ನಿಮಗೆ ಗೊತ್ತಾ? ಗೊತ್ತು, ರಾಮ್ ಹೇಳಿದ್ದಾರೆ. ಬರೀ ಹುಷಾರಿಲ್ಲ ಅಂತ ಹೇಳಿದಾನ ಅಥವಾ ಅದಕ್ಕೆ ರೀಸನ್ ಏನು ಅಂತಾನು ಹೇಳಿದಾನ? ಪಾಪ ನಿಮಗೆ ರೀಸನ್ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನಾಯ್ತು ಅಂದ್ರೆ, ರಾಮ್ಗೆ ಒಂದು ಡಿವೋರ್ಸ್ ಆಗಿರೋ ಹುಡುಗಿ ಮದ್ವೆ ಸಂಬಂಧ ಬಂದಿತ್ತು. ಅದನ್ನ ನೋಡಿ ತಾತ ಮದ್ವೆ ಆಗಿರೋ ಹುಡುಗಿ ಅಂಡ್ ಒಂದು ಮಗು ಇರೋ ಹುಡುಗಿ ನಮ್ ರಾಮ್ನ ಮದ್ವೆ ಆಗ್ತಿದ್ದಾಳ ಅಂತ ಅಲ್ಲೇ ಪ್ರಜ್ಞೆ ತಪ್ಪೋದ್ರು. ನಿಮ್ಗೆ ಇನ್ಫಾರ್ಮೇಶನ್ ಇರ್ಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಡ್ಯಾನ್ಸ್ ಮಾಡಿ. ನಿನ್ನಿಂದನೇ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು ವಾಣಿ. ಈಗ ದೊಡ್ಡದಾಗಿ ಮಾತಾಡ್ತಿದ್ದೀಯ. ನಾವೆಲ್ಲರೂ ನಿನ್ನನ್ನು ಎಲ್ಲಿರಬೇಕೋ ಅಲ್ಲಿರಿಸಿದ್ದೀವಿ. ಆದರೆ ರಾಮ ನನ್ನ ಚಿಕ್ಕಪ್ಪ ಅಂತ ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾನೆ. ಅವನಿಗೆ ಅವನ ತಾಯಿ ಸಾವಿಗೆ ನೀನೇ ಕಾರಣ ಅನ್ನೋದು ಗೊತ್ತಾದರೆ ಆ ಪ್ರೀತಿ ಹೊರಟೋಗುತ್ತೆ ಕಣೋ. ವಾಣಿ ಅತ್ತಿಗೆಗೆ ನಾನೇನು ಅಂತ ಗೊತ್ತು. ಮುಚ್ಚೋ ಬಾಯಿ. ವಾಣಿ ಹೆಸರು ಎತ್ತಬೇಡ ಅಂತ ಹೇಳಿದೆ ತಾನೆ. ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಮೊದಲಿನಿಂದ ಹೊರಡು. ಹೋಗ್ತೀನಿ. ಕೊನೆದಾಗ ಒಂದು ಮಾತು, ದಯವಿಟ್ಟು ರಾಮನ್ ಮದ್ವೆನ ಅವನು ಇಷ್ಟಪಡೋ ಹುಡುಗಿ ಜೊತೆನೆ ಮಾಡಿ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಇನ್ಯಾವುದೋ ಅನಿವಾರ್ಯಕ್ಕೆ ಸಿಕ್ಕಿನೋ ಯಾರೋ ತಂದು ಕಟ್ಬೇಡಿ. ಮದ್ವೆನೇ ಅಲ್ಲ, ನರಕ ಅದು. ಪ್ಲೀಸ್ ಅಪ್ಪಾಜಿ.